च नमो नमः। प्रथमो हनुमान् नाम द्वितीयो भीम एव च पूर्णप्रज्ञश्रुतियस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्येह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ ಷಷ್ಠೋಧ್ಯಾಯದಲ್ಲಿ 16ನೇ ಶ್ಲೋಕ. ಏತೇ ದೇವಾಃ ಕಲಾವಿಷ್ಣೋಃ ಕಾಲಮಾಯಾಂಶಲಿಂಗಿನಃ ನಾನಾತ್ವಾತ್ ಸ್ವಕ್ರಿಯಾನೀಶಾಃ ಪ್ರೋಚುಃ ಪ್ರಾಂಜಲಯೋ ವಿಭುಂ. ಅಂದರೆ ಹಿಂದೆ ನೋಡಿದಂತೆ ತತ್ವಾಭಿಮಾನಿ ದೇವತೆಗಳ ಸೃಷ್ಟಿಯಾಗಿದೆ. ಮಹತ್ತತ್ವ ಅಂದರೆ ಅವ್ಯಕ್ತ ತತ್ವ ಲಕ್ಷ್ಮೀದು, ಅದರಿಂದ ಮಹತ್ತತ್ವ, ಅದರಿಂದ ಅಹಂಕಾರ ತತ್ವ, ಅದರಿಂದ ಪಂಚ ತನ್ಮಾತ್ರೆಗಳು, ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚಭೂತಗಳು, ಹಾಗೆ ಅಂತ. ಅದಾದ ಮೇಲೆ ಏನಾಯಿತು, ಆ ತತ್ವಗಳು ಸೃಷ್ಟವಾದವು. ಆ ತತ್ವಗಳಿಗೆ ಅಭಿಮಾನಿ ದೇವತೆಗಳು ಅವರು ಕೂಡ ಸೃಷ್ಟರಾದರು ಅಂತ ನಾವು ನೋಡಿದ್ದೀವಿ. ಆ ತತ್ವಾಭಿಮಾನಿ ದೇವತೆಗಳ ಶರೀರವೂ ಕೂಡ ಬಂತು, ಹಾಗೆ ಅಂತ ನಾವು ನೋಡಿದ್ದೀವಿ. ಇವರೆಲ್ಲರೂ ಕೂಡ ಪರಮಾತ್ಮನ ಭಿನ್ನಾಂಶರು. ದೇವಾಹ ಕಲಾವಿಷ್ಣೋಹೋ ಅಂತ ಹೇಳ್ತಾರೆ ನೋಡಿ, ಪರಮಾತ್ಮನ ಭಿನ್ನಾಂಶರು. ಏತೇ ದೇವಾಹ ಕಾಲ ಮಾಯಾಂಶ ಲಿಂಗಿನಃ ಅಂತ ಬರೀತಾರೆ. ಅಂದ್ರೆ ಕಾಲ ಮಾಯ ಅಂಶ ಇವರಿಂದ ಸೃಷ್ಟಿಸಲ್ಪಟ್ರು ಅಂತ ಅರ್ಥ. ಒಂದು ನಿಮಿಷ. ಅಂದ್ರೆ ಏನರ್ಥ, ತನ್ನಿಮಿತ್ತ ಶರೀರಾಹ ಅಂತ ಬರೀತಾರೆ ನೋಡಿ ಆಚಾರ್ಯ ತಾತ್ಪರ್ಯದಲ್ಲಿ. ಕಾಲ ಮಾಯ ಅಂಶ ಈ ಮೂರು ಜನರಿಂದ ನಿರ್ಮಿಸಲ್ಪಟ್ಟದ್ದು, ಹಾಗೆ ಅಂತ. ಕಾಲ ಅಂದ್ರೆ ಯಾರು? ಬ್ರಹ್ಮದೇವರು ಅಂತ. ಮಾಯಾ ಅಂದ್ರೆ ಲಕ್ಷ್ಮೀದೇವಿ, ಅಂದ್ರೆ ಚಿತ್ ಪ್ರಕೃತಿ ಅಂತ ನಾವು ನೋಡ್ತೀವಿ. ಮತ್ತು ಅಂಶ ಹಾಗೆಂದ್ರು ಕೂಡ ಬ್ರಹ್ಮದೇವರು, ಹಾಗೆ ಅಂತ. ಅದಕ್ಕೆ ಆಚಾರ್ಯ ತಿಳಿಸ್ತಾರೆ, ಹಿರಣ್ಯಗರ್ಭಸ್ಯೈವ ಕಾಲಾಭಿಮಾನಿ ಜೀವಾಭಿಮಾನಿ ಇತಿ ದ್ವಿವಿಧಂ ರೂಪಂ ಕಾಲಜೀವಾಭಿಮಾನೇನ ರೂಪದ್ವಂದ್ವಿ ಚತುರ್ಮುಖ ಇತಿ ಪಾದ್ಮೆ, ಹಾಗೆ ಅಂತ. ಕಾಲಾಭಿಮಾನಿಯೂ ಕೂಡ ಬ್ರಹ್ಮದೇವರೇ, ಜೀವಾಭಿಮಾನಿಯೂ ಕೂಡ ಬ್ರಹ್ಮದೇವರೇ ಅಂತ. ಮತ್ತು ಲಕ್ಷ್ಮಿ, ಈ ಮೂರು ಜನರಿಂದ ನಿರ್ಮಿಸಲ್ಪಟ್ಟದ್ದು ಆ ತತ್ವದೇವತೆಗಳ ಶರೀರ, ಹಾಗೆ ಅಂತ ಅದರ ಅರ್ಥ. ನಾನಾತ್ವಾತ್ ಸ್ವಕ್ರಿಯಾ ಅನೀಶಾಹ. ನಾನಾತ್ವಾತ್ ಅಂದ್ರೆ ನಾನಾತ್ವಾತ್ ಅಶ್ಲಿಷ್ಟತ್ವಾತ್ ಸ್ವಕ್ರಿಯಾಯಾಂ ಬ್ರಹ್ಮಾಂಡ ಉತ್ಪಾದನ ಕ್ರಿಯಾಯಾಂ ಅನೀಶಾಹ ಅಸಮರ್ಥಾಹ ಅಂತ ಬರೀತಾರೆ.
ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುವುದರಲ್ಲಿ ಅವರು ಅಸಮರ್ಥರಾಗಿದ್ದರು. ಯಾಕೆ? ನಾನಾತ್ವ, ಭಿನ್ನ ಭಿನ್ನ ಶರೀರ, ಅದನ್ನೆಲ್ಲ ಒಟ್ಟು ಸೇರಿಸಿ ಬ್ರಹ್ಮಾಂಡದ ಸೃಷ್ಟಿ ಆಗಬೇಕು, ಅದು ಅವರಿಗೆ ಆಗ್ತಾ ಇಲ್ಲ ಅಂತ ಸ್ವಕ್ರಿಯ ಅನೀಶಾಹ, ಬ್ರಹ್ಮಾಂಡವನ್ನ ಉತ್ಪಾದನೆ ಮಾಡೋದಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಅವರೆಲ್ಲರೂ ಕೂಡ ಪ್ರಾಂಜಲಯ ಶಿರಸಿ ಪ್ರಕೃಷ್ಟ ಅಂಜಲಿ ಏಷಾಂ ಅಂತ ವಿಜಯಧ್ವಜ ತೀರ್ಥರು ಬರೀತಾ ಇದ್ದಾರೆ. ಕೈ ಎರಡನ್ನೂ ಮೇಲಕ್ಕೆ ಜೋಡಿಸಿದವರಾಗಿ ವಿಭುಂ, ಸರ್ವ ಸಮರ್ಥನಾದ, ನೋಡಿ ತಮಗೆ ಸಾಮರ್ಥ್ಯ ಇಲ್ಲ ಮತ್ತೇನ್ ಮಾಡಬೇಕು? ಯಾರಿಗೆ ಸಾಮರ್ಥ್ಯ ಇದೆಯೋ ಅವ್ರನ್ನ ಕೇಳಬೇಕಷ್ಟೆ. ವಿಭುಂ, ಸರ್ವ ಸಮರ್ಥನಾದ ಪರಮಾತ್ಮನನ್ನ ಪ್ರೋಚುಹು, ಸ್ತೋತ್ರ ಮಾಡಿದ್ರು. ಏನಂತ ಸ್ತೋತ್ರ ಮಾಡಿದ್ರು ಅಂದ್ರೆ ತತ್ವಾಭಿಮಾನಿ ದೇವತೆಗಳು ಮಾಡಿದ ಸ್ತೋತ್ರ ಇದು. ದೇವಾಹ ಊಚುಹು ನತಾಸ್ಮತೆ ದೇವ ಪದಾರವಿಂದಂ ಪ್ರಪನ್ನ ತಾಪ ಉಪಶಮ ಆತಪತ್ರಂ ಯನ್ಮೂಲಕೇತ ಯತಯೋಂಜಸೋರು ಸಂಸಾರ ದುಃಖಂ ಬಹಿರುಕ್ಷಿಪಂತಿ. ಆಧ್ಯಾತ್ಮಿಕಾದಿ ತಾಪ ಉಪಶಮಾಯ ಆತಪತ್ರಮಿವ ಸ್ಥಿತಂ. ಸ್ವಾಮಿ, ನಮಗೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ ತಾಪತ್ರಯಗಳು ಇದೆ. ಈ ತಾಪತ್ರಯಗಳು ಅದನ್ನ ಪರಿಹಾರ ಮಾಡುವುದಕ್ಕೆ ನಿನ್ನ ಪಾದಾರವಿಂದವೇ ಅದು ಛತ್ರಿಯಂತೆ ಇದೆ. ನೋಡಿ, ಬಿಸಿಲು ತಾಪ ಕಡಿಮೆ ಆಗಬೇಕು ಅಂದ್ರೆ ಏನ್ ಮಾಡಬೇಕು? ಛತ್ರಿ ಹಿಡ್ಕೊಂಡು ಹೋಗ್ಬೇಕಷ್ಟೆ. ಅದೇ ತರ ಈ ಸಂಸಾರದಲ್ಲಿ ತಾಪತ್ರಯಗಳು ಇದೆ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ ತಾಪತ್ರಯಗಳು. ಅದರ ಪರಿಹಾರ ಅದು ಇದ್ದದ್ದೇ, ಅದು ಈ ಶರೀರದಲ್ಲೂ ಇರುತ್ತದೆ, ಈ ಭೂಮಿಯಲ್ಲೂ ಇರುತ್ತದೆ. ಅದರಿಂದ ಈ ಶರೀರ ಮತ್ತು ಭೂಮಿ ಎರಡಲ್ಲೂ ಕೂಡ ಅದು ಆ ತಾಪತ್ರಯಗಳು ಇದ್ದದ್ದೇ, ಅದರ ಅನಿವಾರ್ಯ ಅದು ಅಂತ. ಅದರ ನೇಚರೇ ಅದು. ಪರಿಹಾರ ಆಗಬೇಕಂದ್ರೆ ಪರಮಾತ್ಮನ ಪಾದಾರವಿಂದವೇ ನಮಗೆ ಛತ್ರಿ ಇದ್ದಾಗೆ ಅಂತ ದೇವತೆಗಳು ಹೇಳ್ತಾರೆ. ಆತಪಾತ್ ತ್ರಾಯತೆ ಇತಿ ಆತಪತ್ರಂ ಛತ್ರಂ ನ ಕೇವಲಂ ತಾತ್ಕಾಲಿಕ ತಾಪ ನಿವಾರಣ ಪಟುಹು. ನಿನ್ನ ಪಾದಾರವಿಂದ ಅದೇನೋ ತಾತ್ಕಾಲಿಕವಾದ ತಾಪತ್ರಯ ಪರಿಹಾರ ಮಾಡುತ್ತದೆ, ಹೋಗುತ್ತದೆ ಅಂತ ಅಷ್ಟು ಮಾತ್ರ ಅಲ್ಲ, ಆದ್ರೆ ಅನಾದಿ ಸಂಸಾರ ದುಃಖ ನಿವಾರಣ ಸಮರ್ಥಂ, ಅನಾದಿ ಕಾಲದಿಂದ ಇರತಕ್ಕ ಸಂಸಾರ ದುಃಖವನ್ನ ನಿವಾರಣೆ ಮಾಡುವ ಸಾಮರ್ಥ್ಯ ಅದಕ್ಕೆ ಇದೆ ಅಂತ ಹೇಳ್ತಾರೆ. ಯನ್ಮೂಲಕೇತ ಯತ್ ಪಾದಾರವಿಂದಮೇವ ಮೂಲಕೇತನಂ ಅಧಿಷ್ಠಾನಂ ಗೃಹಂ ಯಶಾಂತೆ. ನಿನ್ನ ಪಾದಾರವಿಂದವನ್ನೇ ಆಶ್ರಯಿಸಿದ್ದಾರೆ ಯಾರು? ಯತಯಃ ನಿರ್ಜಿತ ಇಂದ್ರಿಯ ಗ್ರಾಮಾಹ ಅಂಜಸ ರುಜುಮಾರ್ಗೇಣ ಸಂಸಾರಕ್ಯಂ ದುಃಖಂ ಹೃದಯ ಗ್ರಂಥಿ ಲಕ್ಷಣಂ ಬಹಿರುಕ್ಷಿಪಂತಿ ನಿರ್ಮೂಲಯಂತಿ. ಜಿತೇಂದ್ರಿಯರು, ಇಂದ್ರಿಯ ನಿಗ್ರಹ ಉಳ್ಳತಕ್ಕ ಸಾಧು ಸಜ್ಜನರು ನಿನ್ನ ಆ ಪಾದಾರವಿಂದವನ್ನು ಆಶ್ರಯಿಸಿ ಸಂಸಾರದ ದುಃಖವನ್ನ, ಕಾರಣವಾದ ಆ ಹೃದಯ ಗ್ರಂಥಿ, ಹೃದಯದಲ್ಲಿ ಇರತಕ್ಕ ಅಜ್ಞಾನದ ಗಂಟು, ಪ್ರಕೃತಿಯ ಗಂಟು, ಅದನ್ನ ದೂರ ಸರಿಸ್ತಾರೆ. ಹಾಗೆ ಅಂತ. ಅನ್ಯಥಾ ತೇನ ಸಂಸಾರ ನಿವೃತ್ತಿ ಕಥನ ಅನುಪಪತ್ತೇಹೇ. ಅಂದರೆ ತತ್ತ ಜ್ಞಾನಿತ್ವಮೇವ ವಿವಕ್ಷಿತ. ಅನ್ಯಥಾ ನಿನ್ನ ಪಾದಾರವಿಂದವನ್ನು ಆಶ್ರಯಿಸಿ ಅವರು ಆ ದುಃಖವನ್ನೆಲ್ಲ ಕಳೆದುಕೊಳ್ತಾರೆ, ಇಲ್ಲದಿದ್ರೆ ಅದು ಸಾಧ್ಯ ಇಲ್ಲ ಅಂತ ಆ ದೇವತೆಗಳು ಪ್ರಾರ್ಥನೆ ಮಾಡಿದರು. ಋತೆ ಯದಸ್ಮಿನ್ ಭವೈಷ ಜೀವಾಸ್ತಾಪತ್ರಯೇನಾಭಿಹತಾ ನ ಶರ್ಮ ಆತ್ಮನ್ ಲಭಂತೆ ಭಗವನ್ಸ್ತವಾಂಗ್ರಿಚ್ಛಾಯಾಂಶ ವಿದ್ಯಾಮತ ಆಶ್ರಯೇಮ. ಈಶ ಅಣಿಮಾದಿ ಪೂರ್ಣೈಶ್ವರ್ಯ ಮೂರ್ತೆ, ಅಣಿಮಾದಿ ಪೂರ್ಣ ಐಶ್ವರ್ಯ ಸಂಪದ್ಭರಿತನಾದವನೇ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ, ಅಸ್ಮಿನ್ ಈ ಸಂಸಾರದಲ್ಲಿ ಜೀವಾಹ ಬಂಧ ಮೋಕ್ಷ ಉಪಾಯಭೂತ ಪಾದಾರವಿಂದಂ ಮೃತೆ, ಅಂದ್ರೆ ನಿನ್ನ ಪಾದ ಸೇವೆಯನ್ನ ಬಿಟ್ಟು ಆತ್ಮನಿ ಶರ್ಮ ನ ಲಭಂತೆ, ಬೇರೆ ಸುಖವೇ ಇಲ್ಲ. ನಮಗೆ ಸುಖ ಏನಾರ ಆಗಬೇಕು ಅಂದ್ರೆ ಪರಮಾತ್ಮನ ಪಾದಾರವಿಂದವನ್ನ ಸೇವೆ ಮಾಡಿಯೇ, ಪರಮಾತ್ಮನ ಪ್ರಸಾದದಿಂದಲೇ ನಾವು ಪಡೆಯಬೇಕು. ಯದತಃ ಭಗವಾನ್ ಸ್ತವಾಂಗ್ರಿ ಛಾಯಾಯಾಹ ಬ್ರಹ್ಮವಿದ್ಯಾಯಾಹ ಅಂತ ಬರೀತಾರೆ. ಅದರಿಂದ ಪರಮಾತ್ಮನ ಪಾದಾರವಿಂದ ಅಂದ್ರೆ ಏನು? ಅದೇ ಬ್ರಹ್ಮವಿದ್ಯೆ. ಅಂಗ್ರಿ ಛಾಯಾಯಾಹ,
ಪರಮಾತ್ಮನ ಪಾದಾರವಿಂದದ ನೆರಳು ಇದಲ್ಲ, ಅದೇ ಬ್ರಹ್ಮವಿದ್ಯೆ ಅಂತ. ಅಂದ್ರೆ ನೆರಳು ಅಂದ್ರೆ ಇಲ್ಲಿ ಅದು ಒಂದು ರೀತಿಯಾಗಿ ಪ್ರತಿಬಿಂಬ ಇದ್ದಂಗೆ, ರಿಫ್ಲೆಕ್ಷನ್. ಅದು ನೆರಳುಂಬ, ಅದು ರಿಫ್ಲೆಕ್ಷನ್. ನಮ್ಮ ನೆರಳು ಅಂದ್ರೆ ನಮ್ಮ ಶರೀರ ಹೇಗಿರುತ್ತದೋ ಅದರ ರಿಫ್ಲೆಕ್ಷನ್, ಅಂದ್ರೆ ಪ್ರತಿಬಿಂಬ ಅಂತ ಕರೀತಾರೆ. ಅದೇ ತರ ಪರಮಾತ್ಮನ ಪ್ರತಿಬಿಂಬ ಅಂದ್ರೆ ಯಾವುದು? ಪರಮಾತ್ಮನ ನೆರಳು ಅಂದ್ರೆ ಬ್ರಹ್ಮವಿದ್ಯಾ, ವೇದಗಳು ಅಂತ ಹೇಳ್ತಾರೆ. ಅದಕ್ಕೆ ಅಭಿಮಾನಿನಿಯಾದವಳು ಲಕ್ಷ್ಮೀದೇವಿ ಹಾಗೆಂತ. ಅದರಿಂದ ಪರಮಾತ್ಮನ ಪ್ರತಿಬಿಂಬಳಾದ ಪರಮಾತ್ಮನ ಛಾಯೆ, ಪರಮಾತ್ಮನ ಪಾದಗಳ ಛಾಯೆ ನೆರಳು ಅಂದ್ರೆ ಯಾವರು? ಲಕ್ಷ್ಮೀದೇವಿ. ಅವರಿಂದ ಅಭಿಮನ್ಯವಾದದ್ದು ವೇದವಿದ್ಯೆ, ಬ್ರಹ್ಮವಿದ್ಯೆ ಅಂತ ಬರೆದಿದ್ದಾರೆ. ಆ ಬ್ರಹ್ಮವಿದ್ಯೆಯಿಂದ ಮತ್ತು ಅಂಶವಿದ್ಯ, ಅಂಶ ಅಂದ್ರೆ ಒಂದು ಪಾರ್ಟ್. ಆ ಲಕ್ಷ್ಮೀದೇವಿ ತಾನು ತಿಳ್ಕೊಂಡ ನೋಡಿ, ಮೂಲದಲ್ಲಿ ಎಷ್ಟು ವಿದ್ಯೆ ಇದೆ ಅಷ್ಟು ವಿದ್ಯೆ ರಿಫ್ಲೆಕ್ಷನ್ ಅಲ್ಲಿ ಇರೋದಿಲ್ಲ, ಅಷ್ಟು ಸ್ಪಷ್ಟ ಇರೋದಿಲ್ಲ. ಪರಮಾತ್ಮನಲ್ಲಿ ಇದ್ದಷ್ಟು ಜ್ಞಾನ ಲಕ್ಷ್ಮಿಯಲ್ಲಿ ಇರೋದಿಲ್ಲ, ಅನಂತಪಟ್ಟು ಕಡಿಮೆ ಇರುತ್ತದೆ. ಆ ಲಕ್ಷ್ಮೀದೇವಿಯಲ್ಲಿ ಇರುವ ಜ್ಞಾನದ ಒಂದು ಅಂಶ ಮಾತ್ರ ಬ್ರಹ್ಮದೇವರಲ್ಲಿ ಇದೆ. ಅದರಿಂದ ಅಂಶ ಅಂತ ಕರೀತಾರೆ. ಭಗವನ್ ಸ್ತವಾಂಗ್ರಿ ಛಾಯಾಂಶ ವಿದ್ಯಾಂ, ಛಾಯಾಂಶ ವಿದ್ಯಾ ಲಕ್ಷ್ಮೀದೇವಿಯ ವಿದ್ಯೆ, ಅದರ ಒಂದು ಅಂಶಭೂತವಾದ ಬ್ರಹ್ಮರ ವಿದ್ಯೆ, ಅದರ ಒಂದು ಅಂಶವಾದದ್ದು ಋಷಿಗಳ ವಿದ್ಯೆ ಅಂತ. ಈ ರೀತಿಯಾಗಿ ಜ್ಞಾನದಲ್ಲಿ ತಾರತಮ್ಯ ಇದೆ. ಅದರಿಂದ ವಿದ್ಯೆ ಎಲ್ಲರಲ್ಲೂ ಏಕಪ್ರಕಾರವಾಗಿ ಇರೋದಿಲ್ಲ. ಆಚಾರ್ಯರು ಅದನ್ನೇ ಬರೀತಾರೆ ತಾತ್ಪರ್ಯದಲ್ಲಿ. ಬ್ರಹ್ಮವಿದ್ಯಾ ಹರೇಚ್ಛಾಯ ತದಂಶಃ ಹಿ ಸುರೇಶ್ವಪಿ ಸರ್ವವಿದ್ಯಾ ಶ್ರೇಯಃ ಪ್ರೋಕ್ತ. ಪರಮಾತ್ಮನ ವಿದ್ಯೆ ಅದು ಲಕ್ಷ್ಮೀದೇವಿ. ಪ್ರಧಾನಾಂಶ ಚತುರ್ಮುಖ ಇತಿ ಬ್ರಾಹ್ಮೆ. ಆ ಲಕ್ಷ್ಮೀದೇವಿ ತಾನು ಪಡೆದ ವಿದ್ಯೆಯಲ್ಲಿ ಒಂದು ಅಂಶವನ್ನ ಬ್ರಹ್ಮದೇವರಿಗೆ ಕೊಡ್ತಾಳೆ ಅಂತ ಪದ್ಮಪುರಾಣದಲ್ಲಿ ಇದೆ. ಅದರ ಒಂದು ಅಂಶವನ್ನ ಋಷಿಗಳು, ಮನುಷ್ಯೋತ್ತಮರು, ನಾವು ಎಲ್ಲವೂ ಪಡಿತೇವೆ ಅಂತ ಅರ್ಥ. ಅದರಿಂದ ಪರಮಾತ್ಮನ ಪಾದಾರವಿಂದ ಅಂದ್ರೆ ಯಾವುದು? ಪರಮಾತ್ಮನ ವಿದ್ಯೆ ಅಂತ ಅರ್ಥ. ಪರಮಾತ್ಮನ ವಿದ್ಯೆಯನ್ನ ಆಶ್ರಯಿಸ್ತೇವೆ ಅಂತ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತ ವಿದ್ಯೆಯನ್ನ ಆಶ್ರಯಿಸಿ ನಾವು ನಿಮ್ಮನ್ನು ತಿಳ್ಕೊಂಡು ನಿಮ್ಮ ಸೇವೆಯನ್ನ ಮಾಡ್ತಾ ಇದ್ದೇವೆ ಅಂತ ಒಟ್ಟು ಅರ್ಥ. ಮಾರ್ಗಂತಿಯತ್ತೆ ಮುಖಪದ್ಮ ನೀಡೈಃ ಛಂದಸ್ಸು ಪರ್ಣೈರಶಯೋ ವಿವಿಕ್ತೆ ಯಚ್ಛಾಘಮರ್ಷೋ ದ್ಯುಸರಿದ್ಧರಾಯಾಃ ಪರಂಪದಂ ತೀರ್ಥಪದಃ ಪ್ರಪನ್ನಾಃ. ಭಗವತ್ಪಾದ ಜ್ಞಾನಮೇವ ಸ್ವಾಭೀಷ್ಟ ಸಾಧನಂ. ಸ್ವಾಮಿ, ನಿನ್ನ ಪಾದಾರವಿಂದದ ಜ್ಞಾನವೇ, ನಿನ್ನ ಪಾದದ ಜ್ಞಾನವೇ ನಮಗೆ ಅಭಿಷ್ಟವನ್ನ ಕೊಡತಕ್ಕದ್ದು ಅಂತ ಹೇಳ್ತಾರೆ. ಪರಮಾತ್ಮನ ಪಾದ ಸೇವೆ. ಪಾದ ಅಂದ್ರೆ ಏನು? ಪದಗಳ ಸ್ವರೂಪ ಅಂತ ಅರ್ಥ. ಋಷಯಃ ಬ್ರಹ್ಮಜ್ಞಾನಿಗಳು ವಿವಿಕ್ತೆ ಸ್ಥಿತ್ವ ಏಕಾಂತದಲ್ಲಿ ಇದ್ದು ಮುಖಪದ್ಮ ನೀಡೈಹಿ ಪರಮಾತ್ಮನ ಮುಖ ಕಮಲ ಅದು ಒಂದು ಗೂಡು ಇದ್ದ ಹಾಗೆ. ಆ ಗೂಡಿನಿಂದ ಹೊರಗೆ ಬಂದದ್ದು ಯಾವುದು? ಮುಖಪದ್ಮಮೇವ ನೀಡಂ. ಅದರಿಂದ ಹೊರಗೆ ಬಂದದ್ದು. ನೋಡಿ, ಪಕ್ಷಿಗಳು ಗೂಡಿನಲ್ಲಿ ಇರುತ್ತವೆ, ಗೂಡಿನಿಂದ ಹೊರಗೆ ಹಾರಿ ಬರುತ್ತವೆ. ಅದೇ ತರ ಪರಮಾತ್ಮನ ಮುಖ ಎನ್ನುವ ಗೂಡಿನಿಂದ ಪಕ್ಷಿಗಳು ಹಾರಿ ಬಂದವು. ಯಾವುದು ಪಕ್ಷಿಗಳು ಅಂದ್ರೆ ವೇದಗಳು ಅಂತ ಅರ್ಥ. ಪರಮಾತ್ಮನ ಮುಖ ಕಮಲದಿಂದ ವೇದಗಳು ಬಂದವು. ಸುಪರ್ಣಾಹ ಅಂತ ಬರೀತಾರೆ ನೋಡಿ, ಪಕ್ಷಿಗಳು. ಯತ್ ಪದಂ ಮಾರ್ಗಂ ಅನ್ವಿಚ್ಛಂತಿ ವಿಚಾರಯಂತಿ. ಅದೇನಾಗ್ತದೆ? ಪಕ್ಷಿಗಳೆಲ್ಲ ಹೊರಗೆ ಬರುತ್ತವೆ, ಆಹಾರವನ್ನು ತೆಗೆದುಕೊಳ್ತೇವೆ, ಮತ್ತೆ ಆ ಪಕ್ಷಿಯನ್ನು ನಾವು ಹಿಂಬಾಲಿಸಿದರೆ ಅದರ ಗೂಡಿಗೆ ನಾವು ಕೂಡ ಹೋಗ್ಬೋದು. ಹೌದು ತಾನೆ? ಪಕ್ಷಿ ಏನ್ ಮಾಡುತ್ತದೆ? ಹೊರಗೆ ಬರುತ್ತದೆ, ಆಹಾರ ತೆಗೆದುಕೊಳ್ತದೆ, ಮತ್ತೆ ತಾನು ಗೂಡಿಗೆ ಹೋಗ್ತದೆ. ಅದೇ ರೀತಿಯಾಗಿ ಪರಮಾತ್ಮನ ಮುಖದಿಂದ ವೇದಗಳು ಹೊರಗೆ ಬರುತ್ತವೆ. ಆ ವೇದಗಳನ್ನ ಹಿಂಬಾಲಿಸಿಕೊಂಡು ನಾವು ಹೋದರೆ ಎಲ್ಲಿ ತಲುಪ್ತೀವಿ? ಆ ಪಕ್ಷಿಗಳು ಹೇಗೆ ಗೂಡಿಗೆ ಹೋಗ್ತದೋ ಅದೇ ತರ ವೇದಗಳು ಪರಮಾತ್ಮನತ್ರ ನಮ್ಮನ್ನ ಕರೆದುಕೊಂಡು ಹೋಗ್ತದೆ. ಅದರಿಂದ ಏನಾಗ್ತದೆ? ಪರಮಾತ್ಮನ ಸಾಕ್ಷಾತ್ಕಾರ ಆಗುತ್ತದೆ. ಅದರಿಂದ ಇದೊಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಹೇಗೆ ಪಕ್ಷಿ ಹೊರಗೆ ಬಂದು ಆಹಾರವನ್ನು ತೆಗೆದುಕೊಂಡು ವಾಪಸ್ ಗೂಡಿಗೆ ಹೋಗ್ತದೆ, ಆ ಪಕ್ಷಿಯನ್ನು ಹಿಂಬಾಲಿಸಿದರೆ ನಾವು ಆ ಪಕ್ಷಿ ಇರುವ ಗೂಡಿಗೆ ಹೋಗ್ತೇವೆ. ಅದೇ ತರ ಪರಮಾತ್ಮನ ಮುಖದಿಂದ ಹೊರಗೆ ಬಂದವು ವೇದಗಳು, ಅದು ಪಕ್ಷಿಗಳು ಇದ್ದಾಗೆ. ಆ ವೇದವನ್ನ ಆಶ್ರಯಿಸಿ ನಾವು ಹೋದರೆ, ಹಿಂಬಾಲಿಸಿಕೊಂಡು ಹೋದರೆ ಅದು ಪರಮಾತ್ಮನ ಮುಖ ಕಮಲಕ್ಕೆ ಹೋಗಿ ಸೇರ್ತದೆ. ಅದರಿಂದ ಪರಮಾತ್ಮನ ಸಾಕ್ಷಾತ್ಕಾರ ನಮಗಾಗ್ತದೆ. ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು ಅಂದ್ರೆ
ವೇದೋಕ್ತ ಕರ್ಮವನ್ನ, ವೇದೋಕ್ತ ಮಾರ್ಗವನ್ನ, ವೇದ ವಿಚಾರವನ್ನ ಮಾಡಬೇಕು. ಸರಿಯಾಗಿ ನಿರ್ಣಯ ಮಾಡಿ ವೇದೋಕ್ತ ಕರ್ಮಗಳನ್ನು ಮಾಡಬೇಕು. ಎರಡೂ ಇದೆ, ವಿಚಾರವೂ ಇರಬೇಕು, ಆಚಾರವೂ ಇರಬೇಕು. ಮಾಡಿದರೆ ಈ ರೀತಿಯಾಗಿ ಪರಮಾತ್ಮನನ್ನ ನಾವು ಹೊಂದಲಿಕ್ಕೆ ಸಾಧ್ಯ. ತೀರ್ಥಪದ ತೇ ತವ ಪದಂ ಪ್ರಪನ್ನಾಹ. ಆ ರೀತಿಯಾಗಿ ನಾವು ನೋಡಿ, ದೇವತೆಗಳು ಹೇಳ್ತಾರೆ, ಈ ರೀತಿಯಾಗಿ ಮಾಡಿಯೇ ನಾವು ನಿಮ್ಮನ್ನ ಪಾದವನ್ನ ಸೇರ್ಲಿಕ್ಕೆ ಸಾಧ್ಯ ಹಾಗೆ ಅಂತ. ಅದರಿಂದ ಹರಿಕಥಾಂಸಾರದಲ್ಲಿ ಹೇಳ್ತಾರೆ ನೋಡಿ, ವೇದೋಕ್ತ ಕರ್ಮಗಳನ್ನ ಮಾಡೋದಕ್ಕೆ 1000 ಜನ್ಮ ತೆಗೆದುಕೋಬೇಕು, ಆಗಲೇ ನಮ್ಮ ಸಾಧನೆ ಪರಿಪಕ್ವ ಆಗೋದು ಅಂತ ಹೇಳ್ತಾರೆ ನೋಡಿ. ವೇದೋಕ್ತ ಕರ್ಮಗಳ ಹಿರಿಮೆಯನ್ನ ಭಾಗವತ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದೆ. ಯಶ್ರದ್ಧಯಾ ಶ್ರುತವತ್ಯಾ ಚ ಭಕ್ತ್ಯಾ ಸಮೃಜ್ಯಮಾನೆ ಹೃದಯೇವಧಾರ್ಯ ಜ್ಞಾನೇನ ವೈರಾಗ್ಯ ಬಲೇನ ಧೀರಾಃ ವ್ರಜಂತಿ ಯತ್ತೇಂಗ್ರಿ ಸರೋಜ ಪೀಠಂ. ಅದರಿಂದ ಶಾಸ್ತ್ರ ಶ್ರವಣವನ್ನ ಭಕ್ತಿಯಿಂದ ಮಾಡಬೇಕು. ಶ್ರದ್ಧೆಯ, ಆಸ್ತಿಕ್ಯ ಬುದ್ಧಿಯಿಂದ, ಶ್ರುತವತ್ಯ, ಶ್ರವಣಾದಿಗಳನ್ನ ಮುನಿಗಳು ಮಾಡಿ ಅಂತಃಕರಣವನ್ನ ಶುದ್ಧಪಡಿಸಿಕೊಂಡು, ಸಮ್ಯಕ್ ಶೋಧ್ಯಮಾನೆ ಅಂತ ಬರೀತಾರೆ ನೋಡಿ, ಚೆನ್ನಾಗಿ ಶುದ್ಧಪಡಿಸಿಕೊಂಡು, ಅವಧಾರ್ಯ ಅಂದ್ರೆ ಸನ್ನಿಧಾಪ್ಯ, ಮನಸ್ಸಿನಲ್ಲಿ ಇಟ್ಟುಕೊಂಡು, ವೈರಾಗ್ಯಮೇವ ಬಲಂ ಯಸ್ಯ, ಅಂಥ ವೈರಾಗ್ಯವನ್ನ ಪಡೆದು ಅಂಗ್ರಿ ಸರೋಜಾಖ್ಯಂ ಪೀಠಂ, ನಿನ್ನ ಪಾದಕಮಲ ಎನ್ನುವ ಪೀಠವನ್ನ ಅವರು ಸೇರ್ತಾರೆ, ಜ್ಞಾನದಿಂದ ಸೇರ್ತಾರೆ ಅಂತ ಒಟ್ಟು. ಅದರಿಂದ ಆ ಪರಮಾತ್ಮನನ್ನ ನಾವು ಸೇರಬೇಕು ಅಂದ್ರೆ ಶಾಸ್ತ್ರಾದಿಗಳ ಶ್ರವಣ ಮಾಡಬೇಕು. ಶ್ರವಣ ಮಾಡಿ ಅಂತಃಕರಣ ಶುದ್ಧಪಡಿಸಿ ತನ್ಮೂಲಕ ನಾವು ದೇವರ ಅಪರೋಕ್ಷವನ್ನ ಪಡೀಬೇಕು ಅಂತ ಅರ್ಥ. ವಿಶ್ವಸ್ಯ ಜನ್ಮ ಸ್ಥಿತಿ ಸಂಯಮಾರ್ಥೇ ಕೃತಾವತಾರಸ್ಯ ಪದಾಂಬುಜಂ ತೇ ವ್ರಜೇಮ ಸರ್ವೇ ಶರಣಂ ಯದೀಶ ಸ್ಮೃತಂ ಪ್ರಯಚ್ಛತ್ಯಭಯಂ ಸ್ವಪುಂಸಾನ್. ನ ಕೇವಲಂ ಮೋಕ್ಷಾರ್ಥಂ ತ್ವತ್ಪಾದಾರವಿಂದಂ ಶ್ರಯೇಮ, ಕೇವಲ ಮೋಕ್ಷಕ್ಕಾಗಿ ಮಾತ್ರ ನಾವು ನಿನ್ನ ಪಾದಾರವಿಂದವನ್ನ ಆಶ್ರಯಿಸ್ತಾ ಇಲ್ಲ, ಕಿಂತು ಐಹಿಕ ಭಯ ಪರಿಹಾರಾರ್ಥಮಪಿ, ಐಹಿಕವಾದ ಒಂದು ಭಯ, ಲೌಕಿಕವಾದ ಭಯ ಪರಿಹಾರಕ್ಕಾಗಿಯೂ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ವಿಶ್ವಸ್ಯ ಜನ್ಮ ಸ್ಥಿತಿ ಸಂಯಮಾರ್ಥೆ, ಸೃಷ್ಟಿ ಸ್ಥಿತಿ ಲಯವನ್ನ ಮಾಡುವುದಕ್ಕಾಗಿ ಕೃತ ಅವತಾರಸ್ಯ, ಪರಮಾತ್ಮ ಅನೇಕ ಅವತಾರಗಳನ್ನ ತಾಳ್ತಾನೆ. ಸೃಷ್ಟಿ ಸ್ಥಿತಿ ಲಯ ಮಾಡುವುದಕ್ಕಾಗಿ ಪರಮಾತ್ಮ ಅನೇಕ ಅವತಾರಗಳನ್ನು ತಾಳುತ್ತಾನೆ. ಅಂಥ ನಿನ್ನ ಪಾದಾಂಬುಜ ನಾವು ಶರಣ ಹೋಗ್ತೇವೆ. ಸರ್ವೇ ಶರಣಂ ಯದೀಶ ಸ್ಮೃತಂ ಪ್ರಯಚ್ಛತ್ಯಭಯಂ ಸ್ವಪುಂಸಾಂ, ನಿನ್ನ ಪಾದವನ್ನು ಆಶ್ರಯಿಸುವ ಜನರಿಗೆ ಅದು ಅಭಯವನ್ನು ಕೊಡುತ್ತದೆ. ಹಾಗೆ ಅಂತ ನಿನ್ನ ಪಾದವನ್ನು ನಾವು ಶರಣ ಹೋಗ್ತಾ ಇದ್ದೀವಿ ಅಂತ ಒಟ್ಟು. ಯತ್ಸಾನುಬಂಧೆ ಸತಿ ದೇಹಗೇಹೇ ಮಮಾಹಮಿತ್ಯೂಢ ದುರಾಗ್ರಹಾಣಾಂ ಪುಂಸಾಂ ಸುದೂರಂ ವಸತೋಪಿ ಪುರ್ಯಾಂ ಭಜೇಮ ತತ್ತೇ ಭಗವನ್ ಪದಾಬ್ಜಂ. ಹರೇಹೇ ಪಾದಂ ವಿರಕ್ತ್ಯೈಕಲಭ್ಯಂ ಇತಿ ಭಾವೇನ ಸ್ತುವಂತಿ. ಪರಮಾತ್ಮನ ಪಾದ ನಮಗೆ ಸಿಗಬೇಕು ಅಂದ್ರೆ ವಿರಕ್ತಿಯೇ ದೊಡ್ಡ ಉಪಾಯ ಅಂತ ಹೇಳ್ತಾರೆ. ಜ್ಞಾನ, ಭಕ್ತಿ, ವಿರಕ್ತಿ ಮೂರು ಇರಬೇಕು. ಅದರಿಂದ ವಿರಕ್ತಿಯು ಕೂಡ ಪ್ರಧಾನವಾದದ್ದು ಅಂತ ಹೇಳ್ತಾರೆ. ಯತ್ ಸಾನುಬಂಧೆ ಅಂದ್ರೆ ಪುತ್ರಾದಿ ಪರಿಕರ ಸಹಿತೆ ಅಸತ್ಯ ಮಂಗಳೇ ದೇಹಗೇಹೇ ಅಹಂ ಇತಿ ಮಮ ಇದಂ ಇತಿ. ಪುತ್ರಾದಿಗಳಲ್ಲಿ, ಮನೆ ದೇಹಗಳಲ್ಲಿ ನಾವೇನು ಅಭಿಮಾನ ಮಾಡ್ತೀವಿ, ನಾನು, ನನ್ನದು ಅಂತ, ಅದು ದುರಾಗ್ರಹ, ಅದು ಹಠ ಮಾಡಿ
ಎಷ್ಟು ಉಪದೇಶ ಮಾಡಿದರೆ ಅದು ಹೋಗೋದಿಲ್ಲ ನೋಡಿ. ನಾನು ನನ್ನದು ಅಂತ ಹೋಗೋದು ಕಷ್ಟ ಇದೆ. ಆ ದುಷ್ಟ ಜ್ಞಾನ, ಆ ದುಷ್ಟ ಅಭಿಮಾನ ಅದು ಹೋಗಬೇಕು. ಚೋಡ್ರುಣಾಂ ಪುಂಸಾಂ ಪುರಿಯಾಂ ದೇಹೆ ವಸತಃ ಅಪಿ ಅಂತ ಅದನ್ನ ಬಿಡ್ಲಿಕ್ಕಾಗದೇ ಇರುವ ಜನರ ಸಮೀಪದಲ್ಲೇನೆ ಇದ್ರೂ ಕೂಡ ಪದಾಂಬುಜಂ ಸುದೂರತರಂ ಅತ್ಯಂತ ಅಗೋಚರ ಆದರೂ ಕೂಡ ದೇವರ ಪಾದಾರವಿಂದ ನಮಗೆ ಕಾಣಿಸೋದೇ ಇಲ್ಲ. ಯಾಕೆ? ಮಮ ಅಹಂ, ನಾನು ನನ್ನದು ಅಂತ ಅನೇಕ ಪದಾರ್ಥಗಳಲ್ಲಿ ಮನೆಯಲ್ಲಿ ಕುಟುಂಬದಲ್ಲಿ ನಾವು ಆ ಥರ ಅಹಂಕಾರ ಮಮಕಾರವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ. ಅದರಿಂದ ಪಕ್ಕದಲ್ಲೇ ಹೃದಯ ಗುಹಾದಲ್ಲೇ ದೇವರು ಇದ್ರೂ ಕೂಡ ಆ ದೇವರ ಪಾದಾರವಿಂದ ನಮಗೆ ಕಾಣಿಸೋದಿಲ್ಲ ಅಂತ ಪರಮಾತ್ಮ ಸ್ವಾಮಿ ನಿನ್ನ ಪಾದಾರವಿಂದವನ್ನು ನಾವು ಸ್ತೋತ್ರ ಮಾಡ್ತೇವೆ, ಸೇವೆ ಮಾಡ್ತೇವೆ ಅಂತ ಅರ್ಥ. ಯಾಕೆ? ವೈರಾಗ್ಯ ಬರಲಿ ನಮಗೆ ಅಂತ ವೈರಾಗ್ಯವನ್ನು ಅನುಗ್ರಹಿಸು ಅಂತ ಪ್ರಾರ್ಥನೆ. ತ್ವಂತ್ವಾಮಸದ್ವೃತ್ತಿಭಿರಕ್ಷಿಭಿರ್ಯೇ ಪರಾಹೃತಾಂತರ್ಮನಸಃ ಪರೇಶ ಅಥೋ ನ ಪಶ್ಯತ್ಯುರುಗಾಯನೋನಂ ಯತ್ತೇ ಪದನ್ಯಾಸ ವಿಲಾಸಲಕ್ಷ್ಮ್ಯಾಃ. ಈ ವಿಷಯದಲ್ಲಿ ಆಸಕ್ತರಾದವರು ದೇವರನ್ನ ಕಾಣೋದಿಲ್ಲ. ಅದಕ್ಕೇನು ಕಾರಣ ಹಾಗೆಂದ್ರೆ, ಯಹ ತ್ವಮೇವಂ ಉಕ್ತ ಮಹಿಮಾ ಅತಃ ತಸ್ಮಾತೆ ತ್ವಾಂ ನೂನಂ ನಿಶ್ಚಯೇನ ನ ಪಶ್ಯಂತಿ. ಈ ವಿಷಯದಲ್ಲಿ ಆಸಕ್ತರಾದವರು ಖಂಡಿತವಾಗೂ ದೇವರನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಸದ್ವೃತ್ತಿಭಿಹಿ ಅಕ್ಷಿಭಿಹಿ ಇಂದ್ರಿಯ ಪರಾಹೃತಂ ಬಹಿಷ್ಕಾರಿತಮಂತಹ ಸ್ಥಿತಂ ಮನಃ. ಅವರ ಮನಸ್ಸು ಎಂದಿಗೂ ಹೊರಗಿನ ಪದಾರ್ಥದಲ್ಲೇ ವಿಚಾರಿತವಾಗಿ ಇರುತ್ತದೆ. ತೇಷಾಂತೆ ಪರಾಹೃತ ಅಂತರ್ಮನಸಃ ಯಸ್ಮಾತ್ ಅಂತಸ್ಥಿತಂ ಪ್ರತ್ಯಗಾತ್ಮಾನಂ ವಿಷಯೀಕರ್ತುಂ ಯೋಗ್ಯಂ ಸೂಚನಾಯ ಅಂತರಿತಿ ವಿಶೇಷಣಂ. ಇಂದ್ರಿಯಗಳನ್ನ ಹೊರಗೆ ಬಿಟ್ಟವರಿಗೆ ಅದನ್ನ ನಿಗ್ರಹ ಮಾಡಿ, ಅಂದ್ರೆ ವಿಷಯದ ಕಡೆ ಆಸಕ್ತರಾದವರಿಗೆ ಅದನ್ನ ನಿಗ್ರಹ ಮಾಡಿ ನಿಲ್ಲಿಸಿ ನಿನ್ನನ್ನು ಕಾಣುವ ಆ ಸಾಮರ್ಥ್ಯವೇ ನಾಶವಾಗುತ್ತದೆ. ಆ ತರ ಚಿಂತನೆ ಇಲ್ಲ. ಯಾಕಂದ್ರೆ ಅಷ್ಟು ಹೇಳ್ಕೊಂಡು ಹೋಗ್ಬಿಡುತ್ತದೆ ಅದು ಮನಸ್ಸು. ವಿಷಯದ ಕಡೆ ಓದಷ್ಟು ಅದು ಇನ್ನು ಮಾಡೋಣ ಅಂತ ಅದು ಉರಿಯುವ ಅಗ್ನಿಗೆ ತುಪ್ಪ ಹಾಕಿದ ಹಾಗೆ ಅದು ಇನ್ನೂ ಪ್ರಜ್ವಲಿಸ್ತದ ಇರುತ್ತದೆ ಹೊರತು ಆ ಅಗ್ನಿ ಶಾಂತ ಆಗೋದೇ ಇಲ್ಲ. ಆ ರೀತಿಯಾಗಿ ಇನ್ನೂ ವಿಷಯ ಪದಾರ್ಥ ಬೇಕು ಅಂತಾನೆ ಅದರ ಬೆನ್ನಿಂದೆ ಹೋಗ್ತಾ ಇರುತ್ತದೆ ಹೊರತು ಅದನ್ನ ನಿಲ್ಲಿಸಿ ಜಿತೇಂದ್ರಿಯರಾಗಿ ಮನಸ್ಸನ್ನ ಅಂತರ್ಮುಖಿಗಳನ್ನಾಗಿ ಮಾಡಿ ದೇವರನ್ನ ಕಾಣುವ ಸಾಮರ್ಥ್ಯ ಇರುವವರಿಗೆ ಮಾತ್ರ ನಿನ್ನ ದರ್ಶನ ಆಗುತ್ತದೆ, ಇಲ್ಲದಿದ್ರೆ ಆಗೋದಿಲ್ಲ. ಅದರಿಂದ ನಿನ್ನ ಪಾದ ವಿಲಾಸದ ಶೋಭೆಯನ್ನು ಅವರು ಮನಸ್ಸು ಕಂಡು ಅನುಭವಿಸಲಾರದು. ಎಂದಿಗೂ ಕೂಡ ಅವರು ನಿನ್ನ ಪಾದಾರವಿಂದವನ್ನ ಕಾಣೋದೇ ಇಲ್ಲ. ವಿಷಯ ಲಂಪಟರು ಎಂದಿಗೂ ದೇವರ ದರ್ಶನ ಆಗೋದಿಲ್ಲ ಅವರಿಗೆ ಅಂತ ಹೇಳ್ತಾರೆ. ಪಾನೇನ ತೇ ದೇವ ಕಥಾಸುಧಾಯಾಃ ಪ್ರವೃದ್ಧ ಭಕ್ತ್ಯಾ ವಿಶದಾಶಯಾಯೇ ವೈರಾಗ್ಯಸಾರಂ ಪ್ರತಿಲಭ್ಯ ಬೋಧಂ ಯಥಾಂಜಸಾ ತ್ವಾಪುರಕುಂಠದಿಷ್ಣ್ಯಂ. ಪರಮಾತ್ಮನ ಶ್ರೀಹರಿಯೇ ಸಂಬೋಧನೆ ಮಾಡ್ತಾರೆ. ಇಲ್ಲಿ ಶ್ರೀಹರಿ ನಿನ್ನ ಕಥಾಮೃತ ಅಂದ್ರೆ ಶಾಸ್ತ್ರ ಶ್ರವಣಾದಿಗಳನ್ನ ಮಾಡುವುದರ ಮೂಲಕ ಅಧ್ಯಯನ ಮಾಡುವವರಿಗೆ ಏನಾಗ್ತದೆ? ಅಂತಃಕರಣ ಶುದ್ಧಿ ಆಗ್ತದೆ. ಪಾನೇನ ಕಥಾಸುಧಾಯ ಪ್ರವೃದ್ಧ ಭಕ್ತ್ಯ. ಶ್ರವಣಾದಿ ಲಕ್ಷಣೇನ ಪ್ರವರ್ಧಮಾನಾಯ ಭಕ್ತಿಯ. ಆಗ ಅವರಿಗೆ ಭಕ್ತಿ ಬೆಳೀತದೆ. ದೇವರ ಜ್ಞಾನ ಶ್ರವಣ ಮಾಡಿದಷ್ಟು ಅವರಿಗೆ ದೇವರಲ್ಲಿ ಭಕ್ತಿ ಬೆಳೀತದೆ. ವಿಶದಾಶಯ, ಆಗ ಅವರ ಮನಸ್ಸು ಅಂತಃಕರಣ ನಿರ್ಮಲವಾಗ್ತದೆ. ಆಗ ವೈರಾಗ್ಯ ಸಾರಂ
ಅಂದ್ರೆ ವೈರಾಗ್ಯದ ಫಲ ಅದು ಯಾವುದು? ಬೋಧಂ ಅಪರೋಕ್ಷ ಜ್ಞಾನಂ. ಆ ವೈರಾಗ್ಯದಿಂದ ಅವರು ಅಪರೋಕ್ಷ ಜ್ಞಾನವನ್ನ ಪಡೆದು ಅಂಜಸ ತದನಂತರ ರುಜುಮಾರ್ಗೇನ ಸನ್ಮಾರ್ಗದಲ್ಲಿ ಇರ್ತಾರೆ. ಅಕುಂಠ ದಿಷ್ಣ್ಯಂ ಅಪ್ರತಿಹತ ವೈಕುಂಠಾದಿಸ್ಥಾನಂ. ಅಪರಿಚ್ಛಿನ್ನ ಸ್ವರೂಪಂ, ಆ ಅಪರಿಚ್ಛಿನ್ನವಾದ ವೈಕುಂಠಾದಿಗಳಲ್ಲಿ ಇರತಕ್ಕ ಆ ನಿನ್ನ ಸ್ವರೂಪವನ್ನ ಅವರು ಕಾಣುತ್ತಾರೆ, ಹೊಂದುತ್ತಾರೆ ಅಂತ ಅರ್ಥ. ಇದರಿಂದ ಎಲ್ಲಿ ತನಕ ನಮಗೆ ವೈರಾಗ್ಯ ಹುಟ್ಟೋದಿಲ್ಲ, ಪರಮಾತ್ಮನಲ್ಲಿ ಭಕ್ತಿ ಹುಟ್ಟೋದಿಲ್ಲ. ನೋಡಿ, ಒಂದಕ್ಕೊಂದು ಲಿಂಕ್ ಇದೆ. ದೇವರ ಜ್ಞಾನ, ಶ್ರವಣಾದಿಗಳನ್ನು ಮಾಡಬೇಕು, ಅದರಿಂದ ಭಕ್ತಿ, ಆ ಭಕ್ತಿಯಿಂದ ವೈರಾಗ್ಯ, ಅದರಿಂದ ದೇವರ ಪ್ರಸಾದ ಎಲ್ಲವೂ ಅಂತ. ಇದೆಲ್ಲ ಮೂರು ಒಟ್ಟಿಗೆ ಹೋಗ್ಬೇಕು. ವೈರಾಗ್ಯ ಸಾಕು ಜ್ಞಾನ ಭಕ್ತಿ ಬೇಡ ಅಂತನೂ ಹೇಳುವಂತೆ ಇಲ್ಲ. ಜ್ಞಾನ ಸಾಕು ಭಕ್ತಿ ವೈರಾಗ್ಯ ಬೇಡ ಅಂತನೂ ಇಲ್ಲ. ಭಕ್ತಿ ಸಾಕು ಜ್ಞಾನ ವೈರಾಗ್ಯ ಬೇಡ ಅಂತನೂ ಇಲ್ಲ. ಮೂರು ಟ್ರ್ಯಾಕ್ ಇದ್ದಂಗೆ ಒಟ್ಟಿಗೆ ಹೋಗ್ಬೇಕು. ಅದು ಒಂದಕ್ಕೊಂದು ಸಂಬಂಧ ಇದೆ. ವೈರಾಗ್ಯ ಜಾಸ್ತಿ ಆದ್ರೆ ಭಕ್ತಿ ಜಾಸ್ತಿ ಆಗ್ತದೆ, ಜ್ಞಾನ ಜಾಸ್ತಿ ಆದ್ರೆ ಭಕ್ತಿ ಜಾಸ್ತಿ ಆಗ್ತದೆ. ಆ ಥರ ಒಂದಕ್ಕೊಂದು ಲಿಂಕು ಇದೆ ಹಾಗೆ ಅಂತ ತಿಳ್ಕೋಬೇಕು. ಅದರಿಂದ ಮೂರು ಬೇಕು: ಜ್ಞಾನ, ಭಕ್ತಿ, ವಿಷಯದಲ್ಲಿ ಅಲಂಬುದ್ಧಿ. ತಥಾ ಪರೇ ತ್ವಾಂ ಅಸಮಾಧಿಯೋಗ ಬಲೇನ ಜಿತ್ವಾ ಪ್ರಕೃತಿಂ ಬಲಿಷ್ಠಾಂ ತ್ವಾಮೇವ ಧೀರಾ ಪುರುಷಂ ವಿಶಂತಿ ತೇಷಾಂ ಶ್ರಮಸ್ಯಾನ್ನ ತು ಸೇವಯಾತೆ. ಇನ್ನು ಕೆಲವರು ಆತ್ಮ ಸಮಾಧಿ ಯೋಗ ಬಲೇನ, ಆತ್ಮ ಸಮಾಧಿ ಅವಸ್ಥೆ ಅಂತ ಕರೀತಾರೆ. ಪರಮಾತ್ಮ ಚಿತ್ತ ಏಕಾಗ್ರಿಯ ಲಕ್ಷಣ ಧ್ಯಾನ ಸಾಮರ್ಥ್ಯನ. ಶಾಸ್ತ್ರ ವಿಚಾರ ಓದಿ ಅಂತಃಕರಣ ಶುದ್ಧಿ ಪಡೆದು ದೇವರ ಒಲಿಸಿಕೊಳ್ಳೋದು ಒಂದು ಮಾರ್ಗ. ಅದನ್ನು ಬಿಟ್ಟು ಪ್ರಾಣಾಯಾಮ ಮಾಡಿ ಕಾಡಿನಲ್ಲಿಯೋ ಏಕಾಂತದಲ್ಲಿ ಕೂತು ಏಕಾಗ್ರವಾದ ಮನಸ್ಸಿನಿಂದ ಪರಮಾತ್ಮನನ್ನ ಧ್ಯಾನ ಮಾಡೋದು ಅಂತ ಇನ್ನೊಂದು ಕ್ರಮ. ಆ ರೀತಿಯಾಗಿ ಮಾಡಿಯೂ ಕೂಡ ಕೆಲವರು ಪರಮಾತ್ಮನನ್ನ ಅಪರೋಕ್ಷವನ್ನು ಪಡೀತಾರೆ. ಪ್ರಕೃತಿಂ ಅಂತವ್ರು ಏನ್ ಮಾಡ್ತಾರೆ? ಧ್ಯಾನ ಸಾಮರ್ಥ್ಯದಿಂದ ಬಲಿಷ್ಠವಾದ ಅನ್ಯ ಸಾಧನ ಅಜೇಯಾಂ, ಬೇರೆ ಯಾವುದರಿಂದಲೂ ಕೂಡ ಗೆಲ್ಲಿಕ್ಕಾಗೋದಿಲ್ಲ. ಯಾವುದು? ಪ್ರಕೃತಿ ಬಂಧಕ ಶಕ್ತಿ ಅಭಿಮಾನಿಯಾದ ಲಕ್ಷ್ಮೀದೇವಿಯನ್ನ, ಅಂದ್ರೆ ಪ್ರಕೃತಿಯ ಬಂಧನವನ್ನು ಗೆಲ್ತಾರೆ. ಪ್ರಸಾದ ಜಿತ್ವಾ ಧೀರಾ ಧೀಷು ರಮಮಾಣ ಅಪರೋಕ್ಷ ಜ್ಞಾನಿನಃ ಪುರುಷಂ ಪೂರ್ಣಶಾರ್ಗುಣಂ ತ್ವಾಮೇವ ವಿಶಂತಿ ಅಂತ ಪ್ರಕೃತಿಯ ಬಂಧನವನ್ನ ಗೆದ್ದು ನಿನ್ನನ್ನೇ ಪ್ರವೇಶ ಮಾಡ್ತಾ ಇದ್ದಾರೆ ಹಾಗೆ ಅಂತ ನೋಡಿ. ಇದು ಇನ್ನೊಂದು ಕ್ರಮ. ಏಕಾಗ್ರತೆಯಿಂದ ಪ್ರಾಣಾಯಾಮಾದಿಗಳನ್ನ ಮಾಡಿ ಏಕಾಗ್ರತೆಯಿಂದ ಪ್ರಕೃತಿಯನ್ನ ಗೆದ್ದು ಅವರು ನಿನ್ನನ್ನ ಪ್ರವೇಶ ಮಾಡ್ತಾರೆ ಹಾಗೆ ಅಂತ. ತತ್ರ ದೇಶಾಂ ಯೋಗಿನಾಂ ಶ್ರಮ ಸ್ಯಾತ್. ಆದರೆ ಇದು ಭಾರಿ ಕಷ್ಟ ಸಾಧನ, ಶ್ರಮ ಇದೆ ತುಂಬ. ಆದರೆ ನಿನ್ನ ಶ್ರವಣಾದಿ ರೂಪ ಇದು ಫಸ್ಟ್ ಚಾಯ್ಸ್ ಇತ್ತು ನೋಡಿ, ಶ್ರವಣಾದಿಗಳನ್ನ ಮಾಡೋದು. ಶ್ರವಣ ಮನನ ಧ್ಯಾನ ಅಂತ ಜ್ಞಾನ ಭಕ್ತಿ ವಿರಕ್ತಿ ಅಂತ ಇದೆ ನೋಡಿ, ಅದು ಸುಲಭ ಉಪಾಯ. ಅದು ಶ್ರವಣಾದಿ ರೂಪಯ ಸೇವೆಯ ನತು ನೈವ ಶ್ರಮ ಸ್ಯಾತ್ ಕಿಂತು ಸುಖಮೇವ ಇತ್ಯನ್ವಯ. ಇದು ಎರಡು ಮಾರ್ಗ ಹೇಳಿದಂತೆ. ಒಂದು ಧ್ಯಾನ ಮಾಡೋದು, ಅಂದರೆ ಪ್ರಾಣಾಯಾಮ ಮಾಡಿ ಏಕಾಗ್ರ ಮನಸ್ಸಿನಿಂದ ಧ್ಯಾನ ಮಾಡೋದು ಅಂತ ಒಂದು. ಅದರಿಂದಲೂ ದೇವರ ಅಪರೋಕ್ಷ ಆಗುತ್ತದೆ, ಆದರೆ ಅದು ಶ್ರಮ ಜಾಸ್ತಿ ಅಂತ ಹೇಳ್ತಾರೆ. ಇನ್ನೊಂದು ಶಾಸ್ತ್ರ ಶ್ರವಣ ಮಾಡಿ ಆ ಪರಮಾತ್ಮನ ಚಿಂತನೆ ಮಾಡ್ತಾ ಇರೋದು, ಅದರಿಂದಲೂ ಕೂಡ ಅಪರೋಕ್ಷ ಆಗುತ್ತದೆ ಹಾಗೆ ಅಂತ. ಅದು ಸುಖಕರಿ ಅಂತ ಹೇಳ್ತಾರೆ. ಅದು ಭಾರಿ ಸುಲಭವಾದದ್ದು, ಅದು ಉನ್ನತ ಮಟ್ಟದ್ದು. ಎರಡನ್ನು ಕಂಪೇರ್ ಮಾಡಿದಾಗ ಅದು ಸ್ವಲ್ಪ ಉತ್ತಮ ಮಟ್ಟದ್ದು. ಶ್ರವಣಾದಿಗಳನ್ನ ಮಾಡೋದು ಉತ್ತಮ ಮಟ್ಟದ್ದು ಅಂತ. ಅತ್ರ ಪ್ರಕೃತಿ ಜಯವನ್ನ ಪಡೀಬೇಕು ಅಂತ ಹೇಳ್ತಾರೆ. ಅಂದ್ರೆ ಏಕಾಗ್ರ ಚಿತ್ತದಿಂದ ಪ್ರಾಣಾಯಾಮಾದಿಗಳನ್ನ ಮಾಡಿ ಪ್ರಕೃತಿಯ ಜಯವನ್ನ ಪಡೀಬೇಕು ಅಂತ. ಪ್ರಕೃತಿಯ ಜಯ ಅಂದ್ರೆ ಏನು? ಲಕ್ಷ್ಮೀದೇವಿಯನ್ನ ನಾವು ಏನೋ ತಪಸ್ಸು ಮಾಡಿ ಪ್ರಾಣಾಯಾಮ ಮಾಡಿ ಪ್ರಕೃತಿಯನ್ನ ನಾವು ಗೆಲ್ಲಿಕ್ಕಾಗ್ತದಾ?
ಹಾಗೆ ಅಂತ ಒಂದು ಪ್ರಶ್ನೆ. ಲಕ್ಷ್ಮಿಯನ್ನ ನಾವು ಗೆಲ್ಲಿಕ್ಕಾಗ್ತದ, ಮೀರಿಸ್ಲಿಕ್ಕಾಗ್ತದಾ? ಪ್ರಕೃತಿಯ ಬಂಧನ ಶಕ್ತಿಯನ್ನ ಮನಸ್ಸಿನ ಏಕಾಗ್ರತೆಯಿಂದ, ಪ್ರಾಣಾಯಾಮಾದಿಗಳಿಂದ ನಾವು ಮೀರಲಿಕ್ಕಾಗ್ತದಾ? ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ವಾಯೋಶ್ಚ ಪ್ರಕೃತಿಶ್ಚ ವಿಷ್ಣೋರ್ ಜಯ ಭಕ್ತಿವ ನಾನ್ಯಥಾ ಇತಿ ದತ್ತಾತ್ರೇಯ ಯೋಗೆ. ವಾಯುವಿನ ಜಯ ಅಂದರೆ ಪ್ರಾಣಾಯಾಮಾದಿಗಳ ಮೂಲಕ ವಾಯುದೇವರ ಗೆಲ್ಲೋದು, ಮತ್ತು ಪ್ರಕೃತಿಯ ಜಯ ಮತ್ತು ವಿಷ್ಣುವಿನ ಇದೆಲ್ಲದಕ್ಕೂ ಪ್ರೇರಣೆಯಾದವ ವಿಷ್ಣುವೇ. ಅದರಿಂದ ಬಂಧನದಲ್ಲಿ ಇಟ್ಟಿರೋದು ವಿಷ್ಣುವೇ. ಅದರಿಂದ ಪ್ರಕೃತಿ ಜಯ ಅಂದ್ರೆ ಅದು ಒಂದು ರೀತಿಯಾಗಿ ವಿಷ್ಣುವಿನ ಜಯವೂ ಆಯ್ತು, ವಿಷ್ಣುವನ್ನು ಕೂಡ ಮೀರಬೇಕು ಅಂತ ಆಯ್ತು. ಇದೆಲ್ಲವೂ ಕೂಡ ಹೇಗೆ ಸಾಧ್ಯ? ಹಾಗೆಂದ್ರೆ ಭಕ್ತಿಯೇ ಇವ ನಾನ್ಯಥಾ, ದೇವರಲ್ಲಿ ಮಾಡುವ ಭಕ್ತಿಯಿಂದಲೇ ಅಂತ ಅರ್ಥ. ಈ ರೀತಿಯಾಗಿ ದತ್ತಾತ್ರೇಯರ ಯೋಗ ಅಂತ ಅವರೊಂದು ಗ್ರಂಥ, ದತ್ತಾತ್ರೇಯರು ಪರಮಾತ್ಮನ ರೂಪ ದತ್ತಾತ್ರೇಯ ಅಂತ ಅವರು ಉಪದೇಶ ಮಾಡಿದ್ದಾರೆ ಹಾಗೆ ಅಂತ. ಅದರಿಂದ ವಾಯು ಜಯ, ಪ್ರಕೃತಿ ಜಯ, ವಿಷ್ಣು ಜಯ ಹಾಗೆಂದ್ರೆಲ್ಲ ಏನರ್ಥ? ಅದು ದೇವರಲ್ಲಿ ಮಾಡುವ ಭಕ್ತಿಯಿಂದಲೇ ದೇವರು ಆ ರೀತಿಯಾಗಿ ಮಾಡ್ತಾನೆ ಅಂತ. ಮತ್ತೆ ದೇವರು ಒಬ್ಬನೇ ಸ್ವತಂತ್ರ, ಅದನ್ನು ಮರಿಬಾರದು ಅಂತ ಆಚಾರ್ಯರು ನಮ್ಮನ್ನು ತಿದ್ದುತ್ತಾರೆ. ಅದರಿಂದ ಒಟ್ಟು ಈ ಶ್ಲೋಕದಲ್ಲಿ 2 ಮಾರ್ಗ ಇದೆ ಅಂತಾರೆ. ಒಂದು ಶ್ರವಣ ಮನನ ಮಾಡಿ ದೇವರ ಚಿಂತನೆ ಮಾಡಿ ಅಪರೋಕ್ಷ ಪಡೆಯುವ ಮಾರ್ಗ. ಇನ್ನು ಮನಸ್ಸನ್ನ ಏಕಾಗ್ರತೆ ಮಾಡಿ ಪ್ರಾಣಾಯಾಮಾದಿಗಳನ್ನು ಮಾಡಿ ಅಪರೋಕ್ಷ ಪಡೆಯೋದು ಮತ್ತೊಂದು ಮಾರ್ಗ ಅಂತ ಒಟ್ಟು. ಆದರೆ 2ರಲ್ಲಿ ಶ್ರವಣಾದಿಗಳನ್ನು ಮಾಡಿ ಶಾಸ್ತ್ರ ಚಿಂತನೆ ಮಾಡಿ ಹೋಗುವುದೇ ಸುಲಭ ಮಾರ್ಗ ಅಂತ ಹೇಳ್ತಾರೆ. ತತ್ತೇ ವಯಂ ಲೋಕ ಶುಶ್ರೂಷಯಾದ್ಯ ತ್ವಯಾ ವಿಸೃಷ್ಟಾ ಸ್ತ್ರಿಭಿರಾತ್ಮಭೀರ್ಯೇ ಸರ್ವೇ ವಿಯುಕ್ತಾ ಸ್ವವಿಹಾರತಂತ್ರಂ ನ ಶಕ್ನುಮಸ್ತತ್ ಪ್ರತಿಕರ್ತವೇತೇ. ಸ್ತುತ್ಯ ಪ್ರಸನ್ನೀಕೃತ್ಯ ಸ್ವಾಭೀಷ್ಟಂ ವಿಜ್ಞಾಪಯಂತಿ. ಈ ರೀತಿಯಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ದೇವತೆಗಳು ತಾವು ತಮ್ಮ ಮನಸ್ಸಿನ ಅಭೀಷ್ಟವನ್ನ ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಯಂ ಯಸ್ಮಾತ್ ತ್ವಂ ಲೋಕದಯಾಳು. ಸ್ವಾಮಿ ನೀನು ಲೋಕದಯಾಳು, ಲೋಕದ ಮೇಲೆ ಇರುವ ಜನರ ಮೇಲೆ ದಯೆ ತೋರಿಸುವವ ನೀನು. ಅದರಿಂದ ಲೋಕ ಶುಶ್ರೂಷೆಯ ತ್ರಿಭಿರಾತ್ಮಭಿಹಿ ಕಾಲಮಾಯಾಂಸೈ ವಿಸೃಷ್ಟ. ಕಾಲ ಮಾಯಾ ಅಂಶ ಅಂದ್ರೆ ಬ್ರಹ್ಮದೇವರ 2 ರೂಪ ಮತ್ತು ಲಕ್ಷ್ಮಿ ಅಂತ ನೋಡಿದ್ದೀವಿ. ಅವುಗಳಿಂದ ಸೃಷ್ಟಿಸಲ್ಪಟ್ಟ ನಾವು ಸರ್ವೇ ವಿಯುಕ್ತಾ ವಿಶ್ಲಿಷ್ಟಾ. ನಾವು ಇಲ್ಲೆಲ್ಲ ಸೇರಿ ಆ ಲೋಕವನ್ನ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಸ್ವವಿಹಾರತಂತ್ರಂ ಸ್ವಸ್ಯ ತವ ಕ್ರೀಡಾ ಉಪಕರಣಂ ಯದ್ ಬ್ರಹ್ಮಾಂಡಂ ತತ್ ಪ್ರತಿಕರ್ತುಂ ನ ಶಕ್ನುಮಃ ಇತ್ಯನ್ವಯ. ಆದರೆ ಅಂತಹ ಬ್ರಹ್ಮಾಂಡವನ್ನು, ಅದು ನಿನ್ನ ಕ್ರೀಡಾ ಸ್ಥಾನ. ಅದು ಬ್ರಹ್ಮಾಂಡದಲ್ಲಿ ಪರಮಾತ್ಮ ಅನೇಕ ಅವತಾರಗಳನ್ನು ತೆಗೆದು ಲೀಲೆಗಳನ್ನು ತೋರ್ಲಿಕ್ಕಿದ್ದಾನೆ. ಅಂತಹ ಬ್ರಹ್ಮಾಂಡ ಸ್ಥಾನವನ್ನ ನಿರ್ಮಾಣ ಮಾಡುವ ಸಾಮರ್ಥ್ಯ ನಮಗೆ ಇಲ್ಲ. ಬ್ರಹ್ಮಾಂಡ ನಿರ್ಮಾಣನೇನ ಪ್ರಯೋಜನ ಇಲ್ಲ. ಯಾಕೆ ನಿರ್ಮಾಣ ಮಾಡಬೇಕು? ಹಾಗೆಂದ್ರೆ ಯಾವತ್ ಬಲಿಂ ಭಕ್ತ್ಯಾ ಹರಾಮ ಯಾವತ್ ಪರ್ಯಂತಂ ಬ್ರಹ್ಮಾಂಡಂ ಸಮುತ್ಪಾದ್ಯ ತಸ್ಮಿನ್ ಸ್ಥಿತ್ವ ತದ್ ವಿಷಯ ಜ್ಞಾನ ಕರ್ಮಲಕ್ಷಣಂ ಬಲಿಂ ಉಪಹಾರಂ ಸಮರ್ಪ್ಯ ತರ್ಪಯಾಮಃ. ಬ್ರಹ್ಮಾಂಡದಲ್ಲಿ ಸೃಷ್ಟಾದ ಮೇಲೆಯೇ ನಾವು ಅದರಲ್ಲಿ ಎಲ್ಲರೂ ಬಂದು ನಾವು ನಿನ್ನ ಸೇವೆಯನ್ನ, ಬಲಿ ಮುಂತಾದವುಗಳನ್ನೆಲ್ಲ ಕೊಟ್ಟು ನಿನ್ನ ಪೂಜೆಯನ್ನ, ನಾವು ಸೇವೆಯನ್ನ ಮಾಡ್ಲಿಕ್ಕಾಗ್ತದೆ. ಅದರಿಂದ ಬ್ರಹ್ಮಾಂಡ, ನಿನ್ನ ಸೇವೆಗಾಗಿ ಆ ಬ್ರಹ್ಮಾಂಡ ನಮಗೆ ಬೇಕಾಗ್ತದೆ ಹಾಗೆ ಅಂತ. ಯಾವತ್ ಬಲಿಂ ತೇಜ ಹರಾಮ ಕಾಲೇ ಯಥಾವಯಂ ಚ ಅನ್ನಂ ಅಧಾಮ ಯತ್ರ ತದೋಭಯೇಷಾಂ ತ ಇಮೇಹ ಲೋಕಾಃ ಬಲಿಂ ಹರಂತೋ ಅನ್ನಂ ಅದಂತ್ಯನೀಶಾಃ.
ಅದರಿಂದ ಆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವುದಕ್ಕೆ ಬೇಕಾಗಿರುವ ಎಲ್ಲವನ್ನು ನಮಗೆ ಕೊಡು ಅಂತ ಹೇಳ್ತಾರೆ. ಆ ಜ್ಞಾನವನ್ನು ಕೊಡು. ಮಾಡಿದರೆ ಸರಿಯಾದ ಕಾಲದಲ್ಲಿ ನಾವು ಬ್ರಹ್ಮಾಂಡದಲ್ಲಿ ಇದ್ದು ನಿನ್ನ ಜ್ಞಾನವನ್ನು ಪಡೆದು ನಿನಗೆ ಪ್ರೀತಿಯಾಗುವಂತೆ ಪೂಜಾತ್ಮಕ ಕರ್ಮಗಳನ್ನು ನಾವು ಕಾಣಿಕೆ ಅಂದ್ರೆ ಬಲಿ ಅಂತ ಹೇಳ್ತೀವಿ, ಸಮರ್ಪಣೆ ನಾವು ಮಾಡ್ತೀವಿ. ಕಾಲೇ ಯಥಾ ವಯಂ ಚ ಅನ್ನಮಧಾಮ ಯತ್ರ ತಥಾ ಉಭಯೇಷಾಂ ತೇ ಇಮೇ ಲೋಕ ಬಲಿಂ ಹರಂತಹ ಅನ್ನಂ ಅದಂತ್ಯನೀಶಾಹ ಅಂತ. ತ್ವಂ ನ ಸುರಾಣಾಮಸಿ ಸಾನ್ವಯಾನಾಂ ಕೂಟಸ್ಥ ಆದ್ಯ ಪುರುಷಃ ಪುರಾಣಃ ತ್ವಂ ದೇವ ಶಕ್ತ್ಯಾಂ ಗುಣಕರ್ಮಯೋನೌ ರೇತಸ್ತ್ವಜಾಯಾಂ ಕವಿರಾಧದೇಯಜಃ. ನೀನು ತ್ವಮ್ನಃ ಸುರಾಣಾಮಸಿ ಸಾನ್ವಯಾನಾಂ ಕೂಟಸ್ಥಃ ಆದ್ಯ ಪುರುಷ. ನೀನು ಆದ್ಯ ಪುರುಷ, ನಮ್ಮನ್ನು ನಮ್ಮ ಸಂತತಿಯರನ್ನು ಎಲ್ಲರನ್ನೂ ಕೂಡ ಸೃಷ್ಟಿ ಮಾಡಿದವ ನೀನೇ. ಆದ್ಯ ಪುರಾಣ ಪುರುಷ, ನೀನು ಎಲ್ಲರಿಗಿಂತ ಮೊದಲು ಇದ್ದವ. ಕೂಟಸ್ಥ, ಯಾವ ವಿಧವಾದ ವಿಕಾರವೂ ಇಲ್ಲದವ. ತ್ವಂ ದೇವ ಶಕ್ತ್ಯಾಂ ಗುಣಕರ್ಮ ಯೋನೌ, ಸೃಷ್ಟಿ ಮಾಡಲಿಕ್ಕೆ ಬೇಕಾಗಿರುವುದು ಯಾವುದು? ತ್ರಿಗುಣಾತ್ಮಕವಾದ ಅಂದ್ರೆ ಜಡ ಪ್ರಕೃತಿ, ಅದು ಬೇಕು. ಮತ್ತು ಅದೃಷ್ಟ, ತ್ರಿಗುಣಾತ್ಮಕಳಾದ ಗುಣಕರ್ಮಯೋನೋ ಹಾಗೆಂತ. ಅದರಿಂದ ನೀನು ಗುಣಕರ್ಮಯೋನೋ, ಪ್ರಕೃತಿಯ ಮೂರು ಗುಣಗಳು ಅಂದ್ರೆ ತ್ರಿಗುಣಾತ್ಮಕಳಾದ ಪ್ರಕೃತಿಗೆ ಅಭಿಮಾನಿಯಾದ ಎಲ್ಲ ಕರ್ಮಗಳನ್ನು ಮಾಡುವ ಅಂದ್ರೆ ಪಾಪ ಪುಣ್ಯಗಳಿಗೆ ಎಲ್ಲವನ್ನೂ ಕೊಡತಕ್ಕವಳಾದ ಆ ಜಡ ಪ್ರಕೃತಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿಯಲ್ಲಿ ಅಂತ ಅರ್ಥ. ಗುಣಕರ್ಮ ಯೋನೋ, ಗುಣಕರ್ಮಗಳಿಗೆ ಕಾರಣವಾದ ಚೇತನ ಪ್ರಕೃತಿ ಲಕ್ಷ್ಮೀದೇವಿಯಲ್ಲಿ ರೇತಃ ತು ಅಜಾಯಾಂ ಕವಿರಾಧದೇ ಅಜಃ. ನೀನು ನಿನ್ನ ವೀರ್ಯವನ್ನ ಆದಾನ ಮಾಡಬೇಕು, ನಿನ್ನ ವೀರ್ಯವನ್ನ ಇಡಬೇಕು ಅಂತ. ಅದರಿಂದಲೇ ಬ್ರಹ್ಮಾಂಡ ಸೃಷ್ಟಿಯಾಗ್ಲಿಕ್ಕೆ ಸಾಧ್ಯ ಅಂತ. ಇಲ್ಲದಿದ್ದರೆ ನಮ್ಮಿಂದ ಇದು ಸಾಧ್ಯ ಆಗೋದಿಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ತಥೋ ವಯಂ ಸತ್ ಪ್ರಮುಖ ಯದರ್ಥೆ ಬಭೂವಿಮಾತ್ಮನ್ ಕರವಾಮ ಕಿಂತೆ ತ್ವಮ್ನಸ್ಸ ಚಕ್ಷುಃ ಪರಿದೇಹಿ ಶಕ್ತ ದೇವಕ್ರಿಯಾರ್ಥೆ ಯದನುಗ್ರಹೇನ. ಸ್ವಾಮಿ, ಇದು ಇಲ್ಲದಿದ್ದರೆ ನಾವು ಬ್ರಹ್ಮಾಂಡದ ಸೃಷ್ಟಿಯನ್ನ ನಾವು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ನಾವು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಅಂತ. ವಿಯುಕ್ತಾಹ, ನಾವೆಲ್ಲರೂ ಕೂಡ ಅಸ್ವತಂತ್ರರಾಗಿದ್ದೇವೆ. ನಮ್ಮಿಂದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇದನ್ನು. ಯಾಕೆ? ಅಸ್ವತಂತ್ರರಾಗಿದ್ದೇವೆ. ಆತ್ಮನ್ ಸ್ವಾಮಿನ್ ಯದರ್ಥೆ ಯತ್ ಪ್ರಯೋಜನಾಯ ಬಭೂವಿಮ ತದರ್ಥಂ ತವ ಕಿಂ ಕರವಾಮ. ನಾವು ಬಂದಿರೋದೇ ಅದಕ್ಕೆ. ತತ್ವದೇವತೆಗಳು ನಾವು ಹುಟ್ಟಿರೋದೇ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಜಗತ್ತಿನ ವ್ಯಾಪಾರವನ್ನ ಮಾಡುವುದಕ್ಕೆ ನಮ್ಮನ್ನ ನೀನು ಸೃಷ್ಟಿ ಮಾಡಿದ್ದಿ. ನಾವು ಬಂದಿರೋದು ಅದಕ್ಕೆ. ಆ ಬ್ರಹ್ಮಾಂಡ ಸೃಷ್ಟಿ ಮಾಡ್ಲಿಕ್ಕೆ ಆಗದೆ ಹೋದರೆ ನಮ್ದು ಕಾರ್ಯ ಪೂರ್ಣ ಆಗಲಾರದು. ಆದ್ರೆ ನಮಗೆ ಆ ಶಕ್ತಿ ಸಾಮರ್ಥ್ಯ ಇಲ್ಲ. ಯಾಕೆ? ನಾವು ಅಸ್ವತಂತ್ರರಾಗಿದ್ದೇವೆ. ಅದರಿಂದ ತಸ್ಮಾತ್ ತ್ವಂ ಚಕ್ಷುಃ
ಜ್ಞಾನಂ ಅಂಡ ನಿರ್ಮಾಣ ಉಪಾಯ ವಿಷಯಂ ಪರಿದೇಹಿ. ನಮಗೆ ಜ್ಞಾನವನ್ನು ಕೊಡು. ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿ ಮಾಡುವುದು ಎಂಬ ಶಕ್ತಿ, ಸಾಮರ್ಥ್ಯ, ಜ್ಞಾನ ಎಲ್ಲವನ್ನು ಕೊಡು. ಕೀದೃಶಂ ತತ್ರಾಹುಃ ಶಕ್ತಾಃ ಯಸ್ಯ ಜ್ಞಾನಸ್ಯ ಅನುಗ್ರಹೇಣ ಕ್ರಿಯಾರ್ಥೆ ಬ್ರಹ್ಮಾಂಡ ನಿರ್ಮಾಣಾಯ ಶಕ್ತಾಃ ಸ್ಯಾಮಿತ್ಯನ್ವಯ. ಆ ರೀತಿಯ ಯಾವ ರೀತಿಯಾದ ಜ್ಞಾನ ಶಕ್ತಿಗಳು ಬೇಕಂದ್ರೆ ಆ ಬ್ರಹ್ಮಾಂಡ ನಿರ್ಮಾಣ ಮಾಡಿ ಅದನ್ನ ಕಾರ್ಯೋನ್ಮುಖವಾಗಿ ಮಾಡುವಷ್ಟು ನಮಗೆ ಜ್ಞಾನ ಶಕ್ತಿ ಎಲ್ಲವೂ ಬೇಕು. ಅದನ್ನ ನೀನು ನಮಗೆ ಯೋಗ್ಯತೆ ಮೀರಿ ಬೇಡ. ಈ ಬ್ರಹ್ಮಾಂಡ ನಿರ್ಮಾಣ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಗೆ ಅಂತ ಅದನ್ನು ಕೊಟ್ಟು ನಮಗೆ ಅನುಗ್ರಹ ಮಾಡು ಹಾಗೆ ಅಂತ ಆ ಜ್ಞಾನವನ್ನು ಕೊಡುವಂತ ಪ್ರಾರ್ಥನೆ. ಶ್ರೀಮದ್ ಭಾಗವತೆ ತೃತೀಯ ಸ್ಕಂದೆ ಷಷ್ಠೋಧ್ಯಾಯ. ಈ ವಿಚಾರವನ್ನೆಲ್ಲ ವಿದುರನಿಗೆ ಮೈತ್ರೇಯರು ಹೇಳ್ತಾರೆ, ಹೇಗೆ ಸೃಷ್ಟಿ ಆರಂಭವಾಯಿತು ಹಾಗೆಂತ. ಮೊದಲು ಸೂಕ್ಷ್ಮವಾಗಿ ನಾವು ನೋಡ್ತಾ ಬಂದದ್ದು, ಇಲ್ಲಿ ವಿಸ್ತಾರವಾಗಿ ಅದರ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.